ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ಒಂದು ಇಂಟ್ರೆಸ್ಟಿಂಗ್ ಆದ ಸುದ್ದಿ ಏನಪ್ಪ ಅದು ಅಂತ ಹೇಳಿದರೆ, ಈಗ BPL ಕಾರ್ಡ್ ಹೊಂದಿದವರಿಗೆ ನಿಮಗೆ ಈ ಭಾಗ್ಯಗಳ ಬೆನಿಫಿಟ್ ಇಲ್ಲ. ಹೌದು ಫ್ರೆಂಡ್ಸ್, ಏನಪ್ಪ ಅದು ಆಶ್ಚರ್ಯಕರವಾದ ಸಂಗತಿ ಏನದು, ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ಬೋದು. ಸೊ ಅದನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಸುದ್ದಿಗಳು ಮತ್ತು ಅಪ್ಡೇಟ್ಸ್ಗಳನ್ನು ತೆಗೆದುಕೊಂಬರಲು ನಾನು ಇಚ್ಛೆ ಪಡ್ತೀನಿ. ಹಾಗೆ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತದೆ. ಸೊ ಗೌರ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರಪ್ಪ, BPL ಕಾರ್ಡನ್ನು ಹೊಂದಿದವರಿಗೆ ಇನ್ಮುಂದೆ ಯಾವುದೇ ಅನ್ನಭಾಗ್ಯ ಮತ್ತು ಏನೂ ಬೆನಿಫಿಟ್ಸ್ ಇಲ್ವಾ, ಏನಪ್ಪ ಇದು ಅಂತ ಹೇಳಿ ನೋಡೋದಾದರೆ, ಹೌದು ಫ್ರೆಂಡ್ಸ್, ಏನಪ್ಪ ಅಂತಂದರೆ BPL ಕಾರ್ಡ್ ಹೊಂದಿದವರು ಅವರು ಆದಾಯ ಮಿತಿ 1 ವರ್ಷಕ್ಕೆ 1,20,000 ಮೀರೋ ಹಾಗಿಲ್ಲ. ಸೊ ಈ ರೀತಿ ಏನಾದರೂ ಮೀರಿದೆ ಆಯಿತು ಅಂದರೆ ಇವರಿಗೆ ಯಾವುದೇ ಭಾಗ್ಯಗಳು ಸಿಗೋದಿಲ್ಲ. ಸೊ ಇದನ್ನು ಗೌರ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಪರಿಶೀಲನೆಯನ್ನು ಮತ್ತು ತನಿಖೆಯನ್ನು ಇನ್ನೊಂದು ಸಾರಿ ಮಾಡಿ ಅದನ್ನು ನಿರ್ಧಾರ ಪಡಿಸ್ತಾರೆ. ಸೊ ಇದನ್ನು ಈಗ ಇವರು ಹೊರಡಿಸಿದ್ದಾರೆ. ಹೀಗಾಗಿ BPL ಕಾರ್ಡ್ ಹೊಂದಿದವರಿಗೆ ಇನ್ಮುಂದೆ ಯಾವುದೇ ಆದ ಭಾಗ್ಯಗಳು ಸಿಗೋದಿಲ್ಲ. ಅದು ನಿಮ್ಮ ಆದಾಯ 1,20,000ಕ್ಕಿಂತ ಜಾಸ್ತಿ ಏನಾದರೂ ಇತ್ತಪ್ಪ ಅಂತಂದರೆ ಅವರಿಗೆ ಯಾವುದೇ ರೀತಿಯ ಭಾಗ್ಯಗಳು ಬೆನಿಫಿಟ್ಸ್ಗಳು ಈಗ ಸಿಗ್ತಿತ್ತಲ್ಲ BPL ಕಾರ್ಡ್ ಹೊಂದಿದವರಿಗೆ ಯಾವುದೇ ರೀತಿ ಇನ್ಮುಂದೆ ಸಿಗೋದಿಲ್ಲ ಅಂತ ಹೇಳಿ ಗೌರ್ಮೆಂಟ್ ನಿರ್ಧಾರ ಮಾಡಿದೆ. ಇದಕ್ಕೆ ಒಂದಿಷ್ಟು ಜನ ಕಿಡಿಕಾರ್ತಾ ಇದ್ದಾರೆ. ಸೊ ಒಂದಿಷ್ಟು ಜನ ಪರಿಶೀಲನೆ ಮಾಡಿ ಇದು ಸರಿಯಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದರೂ ಕೂಡ ಯಾರೂ ಗಮನ ಹರಿಸ್ತಾ ಇಲ್ಲ. ಸೊ ಇದು ಸರ್ಕಾರದ ನಿರ್ಧಾರ ಆಗಿರುತ್ತೆ. ಅವರು ಹೇಗೆ ಅವರಿಗೆ ಕರೆಕ್ಟ್ ಅನಿಸುತ್ತೆ, ಯಾವ ರೀತಿ ಪ್ರಜೆಗಳಿಗೆ ಏನು ನೀಡಬೇಕು, ಎಂಥವ್ರಿಗೆ ನೀಡಬೇಕು, ಹಾಗೆ ಏನನ್ನು ಪರಿಶೀಲನೆ ಮಾಡಬೇಕು ಅನ್ನೋದನ್ನು ಮಾಡಲೇಬೇಕಾಗುತ್ತೆ. ಹೀಗಾಗಿ ಅವರು ಒಂದು ನಿರ್ಧಾರವನ್ನು ಕೈಗೊಂಡು ಹೀಗೆ BPL ಕಾರ್ಡನ್ನು ಹೊಂದಿದವರಿಗೆ ಅದು 1,20,000 ಏನಾದರೂ ದಾಟ್ತಪ್ಪ ಅವರ ಆದಾಯ ಅಂತ ಹೇಳಿದರೆ ಅವರಿಗೆ ಈ ಬೆನಿಫಿಟ್ಸ್ಗಳನ್ನು ನೀಡಬಾರ್ದು ಅಂತ ಹೇಳಿ ಸರ್ಕಾರ ಈಗ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಈ ಗ್ಯಾರಂಟಿಗಳನ್ನು ನೀವು 1,20,000 ಆದಾಯ ಮೀರಿದರೆ ಪಡೆಯುವ ಹಾಗಿಲ್ಲ. ಸೊ ಇಂತಹ ಅಪ್ಡೇಟ್ಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.